ಎಫೆಸದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 15ನೇ ವಾಕ್ಯ. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ವಾಕ್ಯದಲ್ಲಿ ಇದು ಕಡೆಗಾಲವಾಗಿರುವುದರಿಂದ ನಾವು ಎಚ್ಚರಿಕೆಯಿಂದ ಜೀವಿಸಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ಈ ದಿನಗಳಲ್ಲಿ ನೋಡುವಾಗ ಅನೇಕರ ಆಲೋಚನೆ ಹೇಗಿದೆ ಅಂದರೆ, ಮತ್ತೊಬ್ಬರನ್ನು ನೋಡಿ ಅವರ ಹಾಗೆ ಜೀವಿಸುವಂಥದ್ದು, ಸಭೆಯವರನ್ನು ನೋಡಿ ಅಥವಾ ಮತ್ತೊಂದು ಕುಟುಂಬದವರನ್ನು ನೋಡಿ, ನೆರೆಹೊರೆಯವರನ್ನು ನೋಡಿ, ಬಂಧುಗಳನ್ನು ನೋಡಿ ಅಥವಾ ಯಾರೊಬ್ಬರನ್ನು ನೋಡಿ ಅವರ ಹಾಗೆ ನಾನು ಜೀವಿಸಬೇಕು, ಅವರ ಹಾಗೆ ನಾನು ಇರಬೇಕು ಎಂಬುದಾಗಿ ಆತ್ಮಿಕ ಕಾರ್ಯಗಳಲ್ಲಿ ಅಲ್ಲ, ಬದಲಾಗಿ ಲೌಕಿಕವಾದಂಥ ಕಾರ್ಯಗಳಲ್ಲಿ ಹೆಚ್ಚು ಗಮನವನ್ನು ಕೊಟ್ಟು ವ್ಯರ್ಥ ಕಾರ್ಯಗಳಿಗೆ ಒಳಗಾಗುವಂಥವರು ಅನೇಕರಿದ್ದಾರೆ. ಇದರಲ್ಲಿ ದೇವಜನರು ಕೂಡ ಹಾಗೆ ಸೇವಕರು ಕೂಡ ಬಿದ್ದು ಹೋಗಿರುವುದನ್ನು ನಾವು ನೋಡಬಹುದಾಗಿದೆ. ಮತ್ತೊಬ್ಬರನ್ನ ನೋಡಿಕೊಂಡು ಬೇಡದೇ ಇರುವಂಥ ಸಮಸ್ಯೆಗಳಿಗೆ, ಬೇಡದೇ ಇರುವಂಥ ಕಷ್ಟಗಳಿಗೆ, ಅಸಮಾಧಾನಗಳಿಗೆ, ವೇದನೆಗಳಿಗೆ ಗುರಿಯಾಗಿರುವಂಥವರು ಅನೇಕರಿದ್ದಾರೆ. ಆದರೆ ದೇವರ ವಾಕ್ಯ ನಮಗೊಂದು ಎಚ್ಚರಿಕೆಯನ್ನು ಕೊಡುತ್ತದೆ. ಆದ ಕಾರಣ ನೀವು ನಡೆದುಕೊಳ್ಳುವಂಥ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರ ಹಾಗಿರದೆ ಜ್ಞಾನವಂತರಾಗಿರ್ರಿ ಎಂಬುದಾಗಿ. ಅಂದರೆ ನಾವು ಜ್ಞಾನವಂತರಾಗಿ ಕಾರ್ಯಗಳನ್ನು ನೋಡಿ ಅದನ್ನು ಅರಿತು ಗ್ರಹಿಸಿಕೊಂಡು ನೆರವೇರಿಸಬೇಕು. ಸುಮ್ಮನೆ ಕಾಣುವಂಥ ಎಲ್ಲವನ್ನ, ಮನಸ್ಸಿಗೆ ಬರುವಂಥ ಎಲ್ಲವನ್ನ, ಒಳ್ಳೆಯದೆಂಬುದಾಗಿ ತೋರುವಂಥ ಎಲ್ಲವನ್ನ ನಾವು ಮಾಡಿಕೊಂಡು ಕೂತರೆ ದೇವರ ಚಿತ್ತದಿಂದ ಅಗಲಿ ಹೋಗುತ್ತೇವೆ. ದೇವರಿಗೂ ನಮಗೂ ಸಂಬಂಧವೇ ಇಲ್ಲದಂತೆ ಆಗಿಬಿಡುತ್ತದೆ. ವ್ಯರ್ಥ ಕಾರ್ಯಗಳಿಗೆ ಒಳಗಾಗಿ ಕೊನೆಗೆ ಜೀವಿತವೇ ನಷ್ಟವಾಗಿ ಹೋಗುತ್ತದೆ. ಆದ ಕಾರಣ ಈ ದಿವಸಗಳಲ್ಲಿ ನಾವು ಜ್ಞಾನವಂತರಾಗಿ ಇರಬೇಕು. ದೇವರ ಬಳಿಯಲ್ಲಿ ಜ್ಞಾನವನ್ನು ಕೇಳಿಕೊಳ್ಳಬೇಕು. ದೇವರೇ, ನಿಮ್ಮ ಜ್ಞಾನದಿಂದ ನನ್ನನ್ನು ತುಂಬಿಸಿರಿ, ಒಳ್ಳೆಯದಕ್ಕೆ ಜ್ಞಾನವಂತರಾಗಿ ಕೆಟ್ಟದಕ್ಕೆ ಬುದ್ಧಿಹೀನರಾಗಿರುವುದಕ್ಕೆ ನಮಗೆ ಕಲಿಸಿಕೊಡಿ, ನಿಮ್ಮ ವಿಷಯಗಳನ್ನು ಜ್ಞಾನದಿಂದ ನೆರವೇರಿಸೋಕ್ಕೆ ನಮಗೆ ಸಹಾಯ ಮಾಡಿ, ನೀವು ಆಲೋಚನೆಗಳನ್ನು ಕೊಟ್ಟು ಬೋಧಿಸಿ ನಮ್ಮನ್ನು ಮುನ್ನಡೆಸಿರಿ. ಕೆಟ್ಟ ದಿನಗಳಲ್ಲಿ ಕೂಡ ನಾವು ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ, ಎಷ್ಟು ಅನವಶ್ಯಕ ವಿಷಯಗಳಿಂದ ತಪ್ಪಿಸಿಕೊಂಡು ನೀವು ಸಮಾಧಾನದ, ಸಂತೃಪ್ತಿಯ, ಜಯದ ಜೀವಿತವನ್ನು ಮುನ್ನಡೆಸಬಹುದಾಗಿದೆ. ಅದರಿಂದ ಉಂಟಾಗುವಂಥ ವ್ಯತ್ಯಾಸವನ್ನು ನೀವೇ ಜೀವಿತದಲ್ಲಿ ಅನುಭವಿಸಲಿದ್ದೀರಾ. ಆದ್ದರಿಂದ ಈ ದಿವಸಗಳಲ್ಲಿ ಅವರನ್ನು ಇವರನ್ನು ನೋಡಿಕೊಂಡು ನಿಮ್ಮ ತಲೆಯಲ್ಲಿ ತುಂಬಿರುವಂಥ ಕಾರ್ಯಗಳನ್ನು ಪೂರ್ತಿಯಾಗಿ ತೆಗೆದು ಹಾಕಿ, ದೇವರು ನನಗಾಗಿ ಏನನ್ನು ಇಟ್ಟಿದ್ದಾರೆ, ನನ್ನ ಮುಂದೆ ಏನನ್ನು ಇಟ್ಟಿದ್ದಾರೆ, ನಾನು ಯಾವುದನ್ನು ಹೊಂದಿಕೊಳ್ಳಬೇಕು, ಯಾವುದನ್ನು ನೆರವೇರಿಸಬೇಕೆಂಬುದಾಗಿ ದೇವರು ಚಿತ್ತವನ್ನು ಇಟ್ಟಿದ್ದಾರೆ, ಅದಕ್ಕಾಗಿ ನಾನು ಜೀವಿತವನ್ನು ಮುನ್ನಡೆಸುತ್ತೇನೆ, ಅದಕ್ಕಾಗಿ ನಾನು ಆಲೋಚಿಸುತ್ತೇನೆ, ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ ನೀವು ಸಮರ್ಪಿಸುವುದಾದರೆ ನಿಶ್ಚಯವಾಗಿ ಉಂಟಾಗುವಂಥ ದೊಡ್ಡ ಬದಲಾವಣೆಯ ಆಶೀರ್ವಾದವನ್ನು ನೀವು ಅನುಭವಿಸಲಿದ್ದೀರಾ. ಬೇರೆ ಎಲ್ಲರಿಗಿಂತ ನೀವು ಶ್ರೇಷ್ಠವಾಗಿ, ಉನ್ನತವಾಗಿ ದೇವರಿಂದ ಮಾನಿಸಲ್ಪಡುವಂಥದ್ದು ಕೂಡ ಬಹಳ ನಿಶ್ಚಯವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ನಡೆದುಕೊಳ್ಳುವಂಥ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಂಡು ಜ್ಞಾನವಿಲ್ಲದವರ ಹಾಗೆ ಅಲ್ಲ, ಜ್ಞಾನವುಳ್ಳವರ ಹಾಗೆ ದೇವರ ಮುಂದೆ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯಾ. ಈ ದಿವಸಗಳಲ್ಲಿ ಕರ್ತನೆ, ನಾವು ನಡೆದುಕೊಳ್ಳುವಂಥ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಂಡು ಜ್ಞಾನವಿಲ್ಲದವರ ಹಾಗೆ ಅಲ್ಲ, ಜ್ಞಾನವಂತರಾಗಿ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಬೇಡದೇ ಇರುವಂಥ ಕಾರ್ಯಗಳ ಮೇಲೆ ಮನಸ್ಸಿಟ್ಟು, ಬೇಡದೇ ಇರುವಂಥ ವಿಷಯಗಳಿಗೆ ಒಳಗಾಗಿ ಅವರು ಮಾಡುತ್ತಾರೆ, ಇವರು ಮಾಡುತ್ತಾರೆ, ಇವರು ಹೀಗಿದ್ದಾರೆ, ಅವರು ಹೀಗಿದ್ದಾರೆ ಎಂಬುದಾಗಿ ಮತ್ತೊಬ್ಬರ ನೋಡಿಕೊಂಡು ಅಪ್ಪ ನಾವು ಗುಂಡಿಗೆ ಬೀಳಬಾರದು. ನಾವು ವ್ಯರ್ಥ ಕಾರ್ಯಗಳಲ್ಲಿ ಅಪ್ಪ ನಮ್ಮ ಜೀವಿತಗಳನ್ನು ತೊಡಗಿಸಿಕೊಳ್ಳಬಾರದು. ನಿನ್ನ ಮೇಲೆ ದೃಷ್ಟಿಯನ್ನು ಇಟ್ಟು ನೀನು ನಮಗಾಗಿಟ್ಟಿರುವಂಥ ಆಶೀರ್ವಾದಗಳ ಮೇಲೆ, ನೀನು ನಮಗಾಗಿಟ್ಟಿರುವಂಥ ಮೇಲುಗಳ ಮೇಲೆ, ಉದ್ದೇಶಗಳ ಮೇಲೆ ಅಪ್ಪ ಮನಸ್ಸಿಟ್ಟು ಅದನ್ನು ನೆರವೇರಿಸುವುದಕ್ಕೂ ಅದನ್ನು ಹೊಂದುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಚಿತ್ತ, ನಿನ್ನ ಉದ್ದೇಶಗಳು ಒಬ್ಬೊಬ್ಬರಲ್ಲೂ ನೆರವೇರಲಿ. ಜೀವಿತಗಳನ್ನು ವಿಶೇಷ
ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇರುವಂಥ ಪ್ರತಿಯೊಬ್ಬರಲ್ಲೂ ವಿಶೇಷವಾದ ಜ್ಞಾನವು ಪ್ರಕಟವಾಗಲಿ. ನೀನಾತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.